ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಶೆಟ್ಟಿ. ಇವತ್ತು ನಾನು ಬಂದಿರೋದು ಬೆಂಗಳೂರಿನಲ್ಲಿರುವಂತಹ ಲಾಲ್ ಬಾಗ್ಗೆ. ನಾನು ಇಲ್ಲಿ ತುಂಬಾ ಸಲ ಬರ್ಬೇಕು ಅನ್ಕೊಂಡೆ, ಬರಕ್ಕಾಗಿಲ್ಲ. ತುಂಬಾ ಟೈಮ್ ನಂತರ ಬರ್ಬೇಕು ಅಂತ ಇವತ್ತು ಬಂದೆ. ಹಾಗೆ ನಾನು ನಿಮಗೂ ಕೂಡ ಲಾಲ್ ಬಾಗ್ನ ಸುತ್ತಿ ತೋರಿಸ್ತೀನಿ. ಇವಾಗ ನಾನಿರೋದು ಲಾಲ್ ಬಾಗ್ ನ ಎಂಟ್ರೆನ್ಸ್ ಅಲ್ಲಿ. ನೀವು ಇಲ್ಲಿಗೆ ಬಸ್ಸಲ್ಲೂ ಕೂಡ ಬರ್ಬೋದು ಅಥವಾ ಮೆಟ್ರೋದಲ್ಲೂ ಕೂಡ ಬರ್ಬೋದು. ನಾನು ಬರ್ಬೇಕಾದ್ರೆ ಲಾಲ್ ಬಾಗ್ ನ ಎಂಟ್ರೆನ್ಸ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಜನ ಟಿಕೆಟ್ ತಗೊಳ್ತಾ ಇದ್ರು. ಟಿಕೆಟ್ ರೇಟ್ ಬಂದ್ಬಿಟ್ಟು ಒಬ್ರಿಗೆ 50 ರೂಪಾಯಿ ಆಗುತ್ತೆ, ಮಕ್ಳಿಗಾದ್ರೆ 10 ರೂಪಾಯಿ ಆಗುತ್ತೆ. ನಾನಿವಾಗ ಲಾಲ್ ಬಾಗಿನ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಕೊಂಡು ಒಳಗಡೆ ಬಂದೆ. ನಾನ್ ಬರ್ಬೇಕಾದ್ರೆ ಆಲ್ರೆಡಿ ತುಂಬಾ ಜನ ಬಂದ್ಬಿಟ್ಟಿದ್ರು. ಹಾಗೆ ಫಾರಿನರ್ಸ್ ಕೂಡ ತುಂಬಾ ಜನ ಇದ್ರು ಇಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಮರ ಗಿಡಗಳನ್ನ. ಹಾಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಈ ಕಡೆ ಹೀಗೆ ತಿರುಗಿದ್ರೆ ಬಂದ್ಬಿಟ್ಟು ಎಂಟ್ರೆನ್ಸ್ ಕಾಣಿಸುತ್ತೆ. ಹಾಗೆ ಇಲ್ಲಿ ನೀರ್ ಹರಿಯೋದಕ್ಕೆ ಜಲಪಾತ ತರನು ಒಂದ್ ಮಾಡಿಟ್ಟಿದ್ದಾರೆ ನೋಡಿ. ಹಾಗೆ ನಾರ್ಮಲ್ ಆಗಿ ಲಾಲ್ ಬಾಗ್ ಅಲ್ಲಿ ವೀಕ್ ಡೇಸ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಜನ ಇರ್ತಾರೆ, ಆದ್ರೆ ವೀಕೆಂಡ್ ಅಲ್ಲಿ ಮಾತ್ರ ತುಂಬಾ ಜನ ಸೇರ್ಕೊಂಡಿರ್ತಾರೆ ಅಲ್ಲಿ. ಹಾಗೆ ಇಲ್ಲಿ ಸುತ್ತಮುತ್ತ ತುಂಬಾ ಮರಗಳಿರೋದ್ರಿಂದ ವೆದರ್ ಕೂಡ ತುಂಬಾ ತಂಪಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಎಲ್ಲರೂ ಬರ್ತಾರೆ ಅಲ್ಲಿಗೆ ಲಾಲ್ ಬಾಗ್ ಅನ್ನ ವೀಕ್ಷಣೆ ಮಾಡೋದಕ್ಕೆ. ನಾನಿವಾಗ ಬಂದ್ಬಿಟ್ಟು ನಿಮ್ಗೆ ಲಾಲ್ ಬಾಗ್ ನಲ್ಲಿರುವಂತಹ ಹೊಳೆನ ತೋರಿಸ್ತೀನಿ. ನೀವು ಬ್ಯಾಕ್ ಸೈಡ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಲಾಲ್ ಬಾಗ್ ನಲ್ಲಿರುವಂತಹ ಹೊಳೆ. ಈ ಹೊಳೆನ ಬಂದ್ಬಿಟ್ಟು ಲಾಲ್ ಬಾಗ್ ಕೆರೆ ಅಂತ ಕರೀತಾರೆ. ಈ ಕೆರೆ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿದೆ. ಈ ತುದಿಯಿಂದ ಆ ತುದಿವರೆಗೂ ನೀವು ನೋಡ್ತಾ ಇರ್ಬೋದು. ಹಾಗೆ ಈ ಕೆರೆಯಲ್ಲಿ ನೀರ್ ಕೂಡ ಚೆನ್ನಾಗಿದೆ. ಹಾಗೆ ಈ ಕೆರೆಯಲ್ಲಿ ಪಕ್ಷಿ ಕೂಡ ಹಾರಾಡ್ತಿರೋದನ್ನ ನೀವು ನೋಡ್ತಾ ಇರ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ರೀತಿಯ ಗಿಡ ಮರಗಳನ್ನ. ಹಾಗೆ ಇಲ್ಲಿ ನೀವು ಬಿದಿರ್ನ ಕೂಡ ನೋಡ್ತಾ ಇರ್ಬೋದು. ಹಾಗೆ ನೀವಿಲ್ಲಿ ಪಾಪಸ್ ಕಳ್ಳಿ ತರ ಮುಳ್ಳು ಗಿಡಗಳನ್ನ ಕೂಡ ನೋಡ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು ಗಾಜಿನ ಮನೆ ಅಂತ. ಹೀಗೆ ಸ್ಟ್ರೈಟ್ ಆಗಿ ಹೋದ್ರೆ ನಿಮ್ಗೆ ಗಾಜಿನ ಮನೆ ಸಿಗುತ್ತೆ ಇಲ್ಲಿ ಲಾಲ್ ಬಾಗ್ ಅಲ್ಲಿ. ಈ ಲಾಲ್ ಬಾಗ್ ಅನ್ನೋದು ತುಂಬಾ ವಿಶಾಲವಾಗಿದೆ. ನಮ್ಗೆ ಹೊರಗಡೆಯಿಂದ ನೋಡಿದ್ರೆ ಏನು ಗೊತ್ತಾಗಲ್ಲ, ಆದ್ರೆ ಒಳಗಡೆ ಬಂದು ನೋಡಿದ್ರೆ ಗೊತ್ತಾಗತ್ತೆ ಈ ಲಾಲ್ ಬಾಗ್ ಅನ್ನೋದು ಎಷ್ಟು ವಿಶಾಲವಾಗಿದೆ ಅಂತ. ಲಾಲ್ ಬಾಗ್ ನ ಒಳಗಡೆ ಬಂದ್ಬಿಟ್ಟು ವ್ಯಾಪಾರ ಕೂಡ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ಕೂಡ ವ್ಯಾಪಾರ ಮಾಡ್ತಾರೆ. ಹಾಗೆ ಹಣ್ಣುಗಳನ್ನು ಕೂಡ ವ್ಯಾಪಾರ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಬಂದ್ಬಿಟ್ಟು ಇನ್ನು ಕೆಲವು ಕಡೆ ಬಂದ್ಬಿಟ್ಟು ಫೋಟೋ ಶೂಟ್ ಕೂಡ ಮಾಡ್ತಾರೆ. ನಾನಿವತ್ತು ಬಂದ್ಬಿಟ್ಟು 200 ವರ್ಷದ ಹಳೆಯದಾಗಿರುವಂತಹ ಬಿಳಿ ಬುಗುರಿ ಮರನ ತೋರಿಸ್ತೇನೆ ನೋಡಿ. ಇದು ಬಂದ್ಬಿಟ್ಟು 200 ವರ್ಷ ಹಳೆಯದಾಗಿರುವಂತಹ ಬಿಳಿ ಬುಗುರಿ ಮರ. ನೋಡಕ್ ಯಾವ ತರ ಕಾಣಿಸ್ತದೆ ನೋಡಿ. ಇದನ್ನ ನೋಡಿದ್ರೆ ನನಗೆ ಆಲದ ಮರ ಜ್ಞಾಪಕ ಆಗ್ತಾ ಇದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಬಿಳಿ ಬುಗುರಿ ಮರ ಅಂತ. ಇದು ಬಂದ್ಬಿಟ್ಟು 200 ವರ್ಷ ಹಳೆಯದಾಗಿರುವಂತಹ ಬಿಳಿ ಬುಗುರಿ ಮರ. ನಾನು ಬುಗುರಿ ಮರ ನೋಡಿದ್ದೀನಿ, ಫಸ್ಟ್ ಟೈಮ್ ಬಿಳಿ ಬುಗುರಿ ಮರ ನೋಡ್ತಾ ಇರೋದು. 200 ವರ್ಷ ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾನಿವತ್ತು ನಿಮ್ಗೆ ಲಾಲ್ ಬಾಗ್ ನಲ್ಲಿರುವಂತಹ ಗಾರ್ಡನ್ ನ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಲಾಲ್ ಬಾಗ್ ನಲ್ಲಿರುವಂತಹ ಗಾರ್ಡನ್. ಇದನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ನೋಡಕ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹಾಗೆ ಇಲ್ಲಿ ತುಂಬಾ ತರದ ಮರನ ನೋಡ್ಬೋದು, ಹೂವಿನ ಮರನ ನೋಡ್ಬೋದು, ಗಿಡ ನೋಡ್ಬೋದು, ಎಲ್ಲಾ ತರದ ಗಿಡ ಮರಗಳು ಇವೆ. ಇವಾಗ ಬಂದ್ಬಿಟ್ಟು ನಾನು ಗಾರ್ಡನ್ ಒಳಗಡೆ ಇದ್ದೇನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ನೋಡಿದ್ರೆ ಹೂವಿನ ಗಿಡ ನೀವು ನೋಡ್ತಾ ಇರ್ಬೋದು. ಈ ಸುತ್ತಮುತ್ತ ನೀವು ನೋಡೋದನ್ನು ಡಿಫ್ರೆಂಟ್ ಆಗಿರುವಂತಹ ಗಿಡ ನೀವು ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಗಾರ್ಡನ್ ನ ಎಂಟ್ರೆನ್ಸ್.
ನಾನು ಅವಾಗ ತೋರಿಸಿದ್ನಲ್ಲ ಅದೇ ಗಾರ್ಡನ್ ಎಂಟ್ರೆನ್ಸ್. ಇಲ್ಲಿ ಬರ್ದಿದೆ ನೋಡಿ, ಟೋಪಿಯರಿ ಗಾರ್ಡನ್ ಅಂತ ಬರ್ತಿದ್ದಾರೆ. ನಾನಿವತ್ತು ಬಂದ್ಬಿಟ್ಟು ನಿಮ್ಗೆ 20 ಮಿಲಿಯನ್ ವರ್ಷ ಹಳೆಯದಾಗಿರುವಂತಹ ಮರದ ಪಳೆಯುಳಿಕೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು 20 ಮಿಲಿಯನ್ ವರ್ಷ ಹಳೆಯದಾಗಿರುವಂತಹ ಮರದ ಪಳೆಯುಳಿಕೆ. ಇಲ್ಲಿ ಬಂದ್ಬಿಟ್ಟು ಲಾಲ್ಬಾಗ್ ನಲ್ಲಿ ಬಂದ್ಬಿಟ್ಟು ಸಂಗ್ರಹಿಸಿಡಲಾಗಿದೆ. ಈ ಮರದ ಪಳೆಯುಳಿಕೆಯನ್ನು ಬಂದ್ಬಿಟ್ಟು ತಮಿಳುನಾಡಿನಿಂದ ಬಂದ್ಬಿಟ್ಟು ಸಂಗ್ರಹಿಸಲ್ಪಡಲಾಗಿದೆ. ಇಲ್ಲಿಂದ ನೀವು ಇಲ್ಲಿ ಬೋರ್ಡ್ ಅಲ್ಲಿ ನೋಡ್ತಾ ಇರಬಹುದು ಏನ್ ಬರ್ದಿದಾರಂತ. ಇದು ಬಂದ್ಬಿಟ್ಟು ತಮಿಳುನಾಡಿನಿಂದ ಸಂಗ್ರಹಿಸಲ್ಪಡಲಾಗಿದೆ. 20 ಮಿಲಿಯನ್ ವರ್ಷ ಹಳೆಯದಾಗಿದೆ ಇದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ, ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ. ಈ ಲಾಲ್ಬಾಗ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಎಷ್ಟು ಸುತ್ತಿದ್ರು ಕಮ್ಮಿ ಆಗ್ತಾನೆ ಇಲ್ಲ. ಅಷ್ಟು ಜಾಗ ಇದೆ ನೋಡೋದಕ್ಕೆ. ನೋಡಿದಷ್ಟು ಮತ್ತು ಇನ್ನೂ ಜಾಗ ಸಿಗ್ತಾನೆ ಇದೆ. ನೀವು ನೋಡ್ತಾ ಇರ್ಬೋದು. ನಾನು ಆ ಕಡೆಯಿಂದ ಬಂದೆ, ಮುಗಿತು ಅನ್ಕೊಂಡೆ, ಮತ್ತೆ ಈ ಕಡೆ ಇನ್ನೂ ಪ್ಲೇಸಸ್ ಇದೆ ನೋಡೋದಕ್ಕೆ. ನೀವೇನಿಲ್ಲಿ ಸ್ಟ್ಯಾಚ್ಯೂನ ನೋಡ್ತಾ ಇದ್ದೀರಾ, ಇದು ಸುತ್ತಮುತ್ತ ನಾವು ಹೂವಿನ ಗಿಡನೇ ನೋಡಬಹುದು. ನಮ್ಗೆ ಹೂವಿನ ಗಿಡನೇ ಕಾಣಿಸುತ್ತೆ ಅಲ್ಲಿ. ನಾನಿವತ್ತು ಲಾಲ್ಬಾಗ್ ನಲ್ಲಿರುವಂತಹ ಲಾಲ್ಬಾಗ್ ಹೂವನ್ನ ತೋರಿಸ್ತೀನಿ ನೋಡಿ. ಇದನ್ನ ಬಂದ್ಬಿಟ್ಟು ಲಾಲ್ಬಾಗ್ ಹೂ ಅಂತ ಕರೀತಾರೆ. ನಾ ತುಂಬಾ ಸಲ ಕೇಳಿದ್ದೀನಿ ಲಾಲ್ಬಾಗ್ ಹೂ ಅಂತ. ಬಟ್ ಲಾಲ್ಬಾಗ್ ಹೂ ನಾವು ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು. ಲಾಲ್ಬಾಗ್ ಅಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಲೈನ್ ಆಗಿ ನೆಟ್ಟಿದ್ದಾರೆ, ಹಾಗೆ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ಕಾಣಿಸ್ತಿರೋ ಹೂನ ಬಂದ್ಬಿಟ್ಟು ಗೊಂಡೆ ಹೂ ಅಂತ ಕರೀತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಡೀ ಗ್ರೌಂಡ್ ಅಲ್ಲಿ ಇದನ್ನೇ ನಟ್ಟಿದ್ದಾರೆ. ಈ ತುದಿಯಿಂದ ಆ ತುದಿವರೆಗೂ ಈ ಗೊಂಡೆ ಹೂನೇ ನಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಲಾಲ್ಬಾಗ್ ನಲ್ಲಿರೋ ಗಿಡ ಮರ ಹೂಗಳನ್ನ ಬಂದ್ಬಿಟ್ಟು ತುಂಬಾ ಮೇಂಟೈನ್ ಮಾಡ್ತಾರೆ ಅವರು. ಮೇಂಟೈನ್ ಮಾಡೋದಕ್ಕೆ ಜನ ಕೂಡ ಇರ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಮರ ಗಿಡಗಳಿಗೆ ನೀರ್ ಬಿಡೋದಕ್ಕೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಕೂಡ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ವಾದ್ಯರಂಗ ಅಂತ ಬರ್ತಿದೆ. ಹಾಗೆ ಈ ಕಡೆ ಗಾಜಿನ ಮನೆ ಅಂತ ಬರ್ತಿದೆ. ನೀವಿಲ್ಲಿ ದೂರದಲ್ಲಿ ನೋಡ್ತಾ ಇರ್ಬೋದು ಗಾಜಿನ ಮನೆನ. ಈ ಗಾಜಿನ ಮನೆನ ಬಂದ್ಬಿಟ್ಟು ನಾನ್ ನಿಮ್ಗೆ ಹತ್ರದಲ್ಲಿ ಹೋಗಿ ತೋರಿಸ್ತೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಗಾಜಿನ ಮನೆ. ಹಾಗೆ ಇದು ಲಾಲ್ಬಾಗ್ ನ ಆಕರ್ಷಣೆ ಕೂಡ ಹೌದು. ಇದನ್ನ ನೋಡೋದಕ್ಕೆ ತುಂಬಾ ಪ್ರವಾಸಿಗರು ಕೂಡ ಬರ್ತಾರೆ. ಹಾಗೆ ನೀವು ಆಲ್ರೆಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬಾ ಜನ ಬಂದ್ಬಿಟ್ಟು ಈ ಗಾಜಿನ ಮನೆ ನೋಡೋದಕ್ಕೆ ಬಂದಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಗಾಜಿನ ಮನೆ ಎದುರುಗಡೆ ಬಂದ್ಬಿಟ್ಟು ನಂದಿನ ಕೂರಿಸಿದ್ದಾರೆ. ಹಾಗೆ ಇಲ್ಲಿ ಸುತ್ತಮುತ್ತ ಎಲ್ಲರೂ ಫೋಟೋ ತೆಗೆಯೋದ್ರಲ್ಲೇ ಬಿಸಿ ಆಗಿಬಿಟ್ಟಿದ್ದಾರೆ. ಹಾಗೆ ಈ ಲಾಲ್ಬಾಗ್ ನಲ್ಲಿ ಬಂದ್ಬಿಟ್ಟು ಕೆಲವೊಂದ್ಸಲ ಮೇಳಗಳನ್ನು ಕೂಡ ಆಯೋಜನೆ ಮಾಡ್ತಾರೆ. ನೀವು ಕೂಡ ಬೇಕಾದ್ರೆ ಆ ಮೇಳಕ್ಕೆ ಬರ್ಬೋದು.
ನೀವಿಲ್ಲಿ ನೋಡ್ತಾ ಇರ್ಬೋದು ಗಾಜಿನ ಮನೆಯ ಸುತ್ತಮುತ್ತ, ಹಾಗೆ ನೀವು ಗಾಜಿನ ಮನೆ ಒಳಗಡೆ ಇರುವ ಗಾರ್ಡನ್ ಕೂಡ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಮತ್ತೆ ಮತ್ತೆ ನೋಡ್ಬೇಕು ಅನ್ಸೋ ಜಾಗ ಇದು. ನೇಚರ್ ನ ಇಷ್ಟಪಡೋರ್ಗೆ ತುಂಬಾ ಒಳ್ಳೆ ಪ್ಲೇಸ್ ಇದು, ಇಲ್ಲಿ ಬಂದು ನೋಡೋದಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಮರದಲ್ಲಿರೋ ಹೂನ. ಇಲ್ಲಿ ನನ್ಗೆ ಇಷ್ಟ ಆಗುವ ಮೇನ್ ವಿಷಯ ಅಂತ ಹೇಳಿದ್ರೆ ಇಲ್ಲಿ ನೇಚರ್. ಹಾಗೆ ನಾವು ಲಾಲ್ ಬಾಗ್ನ ಇನ್ನೊಂದು ಮೂಲೆಗೆ ಬಂದಿದ್ದೇವೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನ್ ಬಂದಾಗ್ಲಿಂದ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ, ಕಮ್ಮಿ ಅಂತೂ ಆಗ್ತಾ ಇಲ್ಲ. ಕೆಲವರು ಲಾಲ್ ಬಾಗ್ನ ನೋಡೋದಕ್ಕೆ ಬಂದ್ರೆ, ಇನ್ನು ಕೆಲವರು ಬಂದ್ಬಿಟ್ಟು ವಾಕಿಂಗ್ ಮಾಡೋದಕ್ಕೆ, ಜಾಗಿಂಗ್ ಮಾಡೋದಕ್ಕೆ ಬರ್ತಾರೆ ಇಲ್ಲಿಗೆ. ನೀವೆಲ್ಲಾದ್ರೂ ಬೆಂಗಳೂರಿಗೆ ವಿಸಿಟ್ ಕೊಟ್ರೆ ಲಾಲ್ ಬಾಗಿಗೆ ಬರೋದನ್ನ ಮರಿಬೇಡಿ. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲೂ ನೋಡ್ದಿರುವಂತಹ ಮರ, ಗಿಡ, ಹೂ, ಹಣ್ಣುಗಳನ್ನ ನೀವು ಇಲ್ಲಿ ನೋಡಬಹುದು. ಲಾಲ್ ಬಾಗ್ನ ಬಂದ್ಬಿಟ್ಟು ಲವರ್ ಸ್ಪಾಟ್ ಅಂತಾನೂ ಕೂಡ ಕರೀತಾರೆ. ಇಲ್ಲಿ ತಿರುಗ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಈ ತರದ ಹೆಚ್ಚು ವಿಡಿಯೋನ ಮಾಡಕ್ ಸಾಧ್ಯ. ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಂತೀನಿ. ಧನ್ಯವಾದಗಳು.